ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳುತ್ತೆ ಅಂದರೆ ಹೆಚ್ ಈಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಇಂಟು, ಅಂದರೆ ಒಂದು ರೋಧಕದಲ್ಲಿ ಉತ್ಪತ್ತಿಯಾದಂತಹ ಉಷ್ಣ ಏನಾಗಿರುತ್ತೆ ಆ ಒಂದು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಆ ಒಂದು ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಒಂದು ರೋಧಕಕ್ಕೆ ನೇರ ಅನುಪಾತದಲ್ಲಿರುತ್ತೆ. ವಿದ್ಯುತ್ ಮಂಡಲದ ಉಂಟಾದ ಒಂದು ರೋಧಕದ ಉತ್ಪತ್ತಿಯಾದ ಉಷ್ಣವು ಏನಾಗಿರುತ್ತೆ ಅಂದರೆ ಆ ಒಂದು ಸಮಯಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದು ಜೌಲನ ಶಾಖ ಉಷ್ಣೋತ್ಪಾದನಾ ನಿಯಮ. ಹೆಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಇಂಟು ಟಿ. ಹೆಚ್ಚು ಉಷ್ಣ ಐ ಕರೆಂಟು, ಆರು ರೆಸಿಸ್ಟೆನ್ಸು, ಟಿ ಟೈಮ್ ಸಮಯ. ಅಂದರೆ ಸಮಯ, ರೋಧ, ವಿದ್ಯುತ್ ಪ್ರವಾಹ, ಉಷ್ಣ. ಇದು ಜೌಲ್ನ ಉಷ್ಣೋತ್ಪಾದನಾ ನಿಯಮ.